ಆ ತುಳಸಿಯಲ್ಲಿ ದೇವತೆಗಳ ಸನ್ನಿಧಾನ ಎಷ್ಟುಂಟು, ಆ ತುಳಸಿಯನ್ನು ಧರಿಸುವುದರಿಂದ ಬರ್ತಕ್ಕಂತಹ ಪುಣ್ಯ ಎಷ್ಟು ಹಿರಿದಾದದ್ದು ಅನ್ನುವುದನ್ನು ವಿಜಯದಾಸರು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಮೂಲದಲ್ಲಿ ಸರ್ವತೀರ್ಥಗಳುಂಟು ತನ್ಮಧ್ಯೆ ಕಾಲ ಮೀರದೆ ಸರ್ವ ನದ ನದಿಗಳ ಮರಗಣ ಮೇಲೆ ದಳ ಒಂದರಲಿ ಒಂದೊಂದು ಮೂರುತಿಯು ಆಲಯವಾಗಿಪ್ಪುದು. ಮೂರ್ಲೋಕಗಳ ಧರ್ಮ ವ್ರತಕ್ಕೆ ಮಿಗಿಲೆನಿಸುವುದು ನೀಲಮೇಘ ಶ್ಯಾಮ ಗರ್ಪಿಸಿದ ತುಳಸಿ ನಿರ್ಮಾಲ್ಯವನು ಸತತ ಕರ್ಣದಲ್ಲಿ ಧರಿಸಿದ ಮನುಜ ಕಾಲ ನಾಳಿಗೆ ಶೂಲನೋ. ಮೂಲದಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಬಂದಂತಹ ಮಾತು, ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಗ್ರೇ ಸರ್ವವೇದಾಶ್ಚ ತುಳಸಿ ತ್ವಾಂ ನಮಾಮ್ಯಹಂ. ಯಾವ ವಸ್ತುವಿನಲ್ಲಿ ಭಗವಂತ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ ಆ ಪದಾರ್ಥದಲ್ಲಿ ಸಕಲ ದೇವತೆಗಳ ಸನ್ನಿಧಾನವಿರ್ತದೆ, ಸಕಲ ತೀರ್ಥಗಳ ಸನ್ನಿಧಾನವಿರ್ತದೆ. ಯನ್ಮೂಲೆ ಸರ್ವತೀರ್ಥಾನಿ, ತುಳಸಿಯ ಬೇರಿನಲ್ಲಿ ಜಗತ್ತಿನ ಎಲ್ಲ ತೀರ್ಥಕ್ಷೇತ್ರಗಳ ಸನ್ನಿಧಾನವಿದೆ. ನಾವು ಕೇಳಿದೆವಲ್ಲ, ತುಳಸೀದೇವಿ ಬಹಳ ಶ್ರೇಷ್ಠಳಾದಂತಹ ದೇವತೆ, ಪಾರ್ವತೀದೇವಿ ಸಹಿತ ಅವಳ ಅನುಗ್ರಹವನ್ನು ಪಡೆಯಬೇಕು. ಹೀಗಾಗಿ ಜಗತ್ತಿನ ಎಲ್ಲ ತೀರ್ಥಾಭಿಮಾನಿ ದೇವತೆಗಳು, ಕ್ಷೇತ್ರಾಭಿಮಾನಿ ದೇವತೆಗಳು ತುಳಸಿಯಲ್ಲಿ ವಾಸ ಮಾಡಿಕೊಂಡಿದ್ದು ಪುನೀತರಾಗ್ತಾರೆ. ತುಳಸಿಯ ಗಿಡದಲ್ಲಿ ಅವರು ವಾಸವಾಗಿರೋದು, ಅದರ ಬೇರಿನಲ್ಲಿ, ಬೇರಿನ ಪ್ರದೇಶದಲ್ಲಿ. ಯನ್ಮೂಲೆ ಸರ್ವತೀರ್ಥಾನಿ. ಎಷ್ಟು ಬೆಲೆಯನ್ನು ನಾವು ತುಳಸಿ ಸಸ್ಯಕ್ಕೆ ನೀಡಬೇಕು ಅನ್ನೋದನ್ನು ಇದರಿಂದ ಅರ್ಥ ಮಾಡಿಕೊಳ್ಳಬೇಕು. ಗಂಗಾ, ಗೋದಾವರಿ, ಕೃಷ್ಣ, ಕಾವೇರಿ, ಜಗತ್ತಿನ ಎಲ್ಲ ನದಿಗಳ, ಎಲ್ಲ ಪವಿತ್ರ ಪದಾರ್ಥಗಳ ಸನ್ನಿಧಾನ ತುಳಸಿಯ ಬೇರಿನಲ್ಲಿ ಇದೆ. ಮೂಲದಲ್ಲಿ ಸರ್ವತೀರ್ಥಗಳುಂಟು ತನ್ಮಧ್ಯೆ ಕಾಲಮೀರದೆ ಸರ್ವ ನದ ನದಿಗಳ ಮರಗಣ. ಸಕಲ ದೇವತೆಗಳು ತುಳಸಿಯ ಕಾಂಡದ ಭಾಗದಲ್ಲಿ, ತುಳಸಿ ಗಿಡದ ಮಧ್ಯಭಾಗದಲ್ಲಿ ಸನ್ನಿಹಿತರಾಗಿರ್ತಾರೆ. ಕಾಲಮೀರದೆ ಅಂತಂದರೆ ಒಂದು ಕಾಲದಲ್ಲಿ ಮಾತ್ರ ಸನ್ನಿಹಿತರಾಗಿರ್ತಾರೆ, ಮತ್ತೊಂದು ಕಾಲದಲ್ಲಿ ಸನ್ನಿಹಿತರಾಗಿರೋದಿಲ್ಲ, ಹಾಗೆಲ್ಲ ಇಲ್ಲ. ಪ್ರತಿನಿತ್ಯವೂ ಪ್ರತಿ ಕ್ಷಣದಲ್ಲಿಯೂ ಇಷ್ಟೆಲ್ಲ ದೇವತೆಗಳ, ಇಷ್ಟೆಲ್ಲ ತೀರ್ಥಕ್ಷೇತ್ರಗಳ ಸನ್ನಿಧಾನವಿರ್ತದೆ. ಕಾಲಮೀರದೆ, ಕೆಲವು ಪದಾರ್ಥಗಳಲ್ಲಿ ಇಂಥ ವಿಶೇಷ ಸಂದರ್ಭದಲ್ಲಿ ಮಾತ್ರ ದೇವತೆಗಳ ಸನ್ನಿಧಾನ ಬಂದಿರ್ತದೆ ಅಂತ ನಿಯಮವಿರ್ತದೆ. ತುಳಸಿಯಲ್ಲಿ ಹಾಗಲ್ಲ, ಸದಾ ಕಾಲವೂ ದೇವತೆಗಳ ಸನ್ನಿಧಾನವಿರ್ತದೆ ಅಂತ ದಾಸರಾಯರು ಹೇಳ್ತಾರೆ. ಕಾಲ ಮೀರದೆ ಸರ್ವ ನದ ನದಿಗಳ ಮರಗಣ ಯದಗ್ರೇ ಸರ್ವವೇದಾಶ್ಚ. ತುಳಸಿಯ ಮೇಲ್ಭಾಗದಲ್ಲಿ ಸಕಲ ವೇದಾಭಿಮಾನಿ ದೇವತೆಗಳು ಸನ್ನಿಹಿತರಾಗಿದ್ದಾರೆ. ವೇದಾಭಿಮಾನಿ ದೇವತೆಗಳು ಅಂದರೆ ದೇವತಾ ಸ್ತ್ರೀಯರು, ಪಾರ್ವತ್ಯಾದಿ ಸ್ತ್ರೀಯರು. ವೇದಾಭಿಮಾನಿ ದೇವತೆ ಅಂತಂದರೆ ಭಾರತೀ ದೇವಿ, ವೇದಾಭಿಮಾನಿ ದೇವತೆ ಅಂದರೆ ಸರಸ್ವತಿ ದೇವಿ, ವೇದಾಭಿಮಾನಿನಿ ಅಂತಂದರೆ ಮಹಾಲಕ್ಷ್ಮೀ ದೇವಿ. ಮಹಾಲಕ್ಷ್ಮೀ ದೇವಿಯಿಂದ ಆರಂಭ ಮಾಡಿಕೊಂಡ ಸಕಲ ವೇದಾಭಿಮಾನಿ ದೇವತೆಗಳ ಸನ್ನಿಧಾನ ತುಳಸಿ ಗಿಡದ ಮೇಲ್ಭಾಗದಲ್ಲಿ ಇರ್ತದೆ. ಹೀಗಾಗಿ ತುಳಸಿಯನ್ನು ಎಂದಿಗೂ ಅವಜ್ಞೆ ಮಾಡಬಾರದು. ತುಳಸಿಯ ಮೇಲೆ ಬಟ್ಟೆ ಹಾಸಿಕೊಂಡು ಹೋಗೋದು, ತುಳಸಿಯನ್ನು ಕಾಲಿನಲ್ಲಿ ಒದ್ದುಕೊಂಡು ಹೋಗೋದು, ತುಳಸಿಯನ್ನು ದಾಟಿಕೊಂಡು ಹೋಗೋದು ಘೋರವಾದ ಪಾಪ. ಎಷ್ಟು ಘೋರವಾದ ಪಾಪ ಅಂದರೆ ಬ್ರಹ್ಮಹತ್ಯೆಗಿಂತಲೂ ಮಿಗಿಲಾದಂತಹ ಪಾಪ. ಕಾರಣ, ದೇವತೆಗಳಿಗೆ ಅವಮಾನ ಮಾಡ್ತಾ ಇದ್ದೇವೆ. ಸಕಲ ತೀರ್ಥಾಭಿಮಾನಿ ದೇವತೆಗಳಿಗೆ, ಸಕಲ ಕ್ಷೇತ್ರಾಭಿಮಾನಿ ದೇವತೆಗಳಿಗೆ, ಸರ್ವತತ್ವಾಭಿಮಾನಿ ದೇವತೆಗಳಿಗೆ, ವೇದಾಭಿಮಾನಿಗಳಾದಂತಹ ದೇವತೆಗಳಿಗೆ, ಅದರಲ್ಲಿ ನಿತ್ಯ ಸನ್ನಿಹಿತನಾಗಿರ್ತಕ್ಕಂತಹ ಭಗವಂತನಿಗೆ ನಾವು ಅವಮಾನವನ್ನು ಮಾಡ್ತಾ ಇದ್ದೇವೆ. ಘೋರವಾದ ಅನರ್ಥವಾಗಿ ಬಿಡ್ತದೆ. ತುಳಸಿ ಮನೆಯಲ್ಲಿ ಇರೋದು ಅಂದರೆ ಮನೆಯಲ್ಲಿ 4 ತುಳಸಿ ಬೀಜಗಳನ್ನು ಚೆಲ್ಲಿ ಬೇಕಾದ ಹಾಗೆ ತುಳಸಿಯನ್ನು ಬೆಳೆಸಿ ಅದರ ಮೇಲೆ ಓಡಾಡಿಕೊಂಡು ಅದಕ್ಕೆ ಅವಮಾನ ಮಾಡೋದಲ್ಲ. ತುಳಸಿ ಮನೆಯಲ್ಲಿ ಇದೆ ಅಂತಂದರೆ ಭಗವಂತ ಮನೆಯಲ್ಲಿ ಇದ್ದಾನೆ. ನಿರಂತರ ಪ್ರತಿ ಕ್ಷಣದಲ್ಲಿ ತುಳಸಿಯ ಬಗೆಗೆ ಎಚ್ಚರವಿರಬೇಕು, ತುಳಸಿಯ ಬಗೆಗೆ ಗೌರವವಿರಬೇಕು. ಎಂಥ ಶ್ರೇಷ್ಠವಾದಂತಹ ಪದಾರ್ಥ ಆ ತುಳಸಿ ಗಿಡ ಅನ್ನೋದನ್ನು ನೋಡಿ. ಮೂಲದಲ್ಲಿ ಸರ್ವತೀರ್ಥಗಳುಂಟು ತನ್ಮಧ್ಯೆ ಕಾಲಮೀರದೆ ಸರ್ವ ನದ ನದಿಗಳ ಅಮರಗಣ ಮೇಲೆ ದಳ ಒಂದರಲ್ಲಿ ಒಂದೊಂದು ಮೂರುತಿಯು ಆಲಯವಾಗಿಪ್ಪುದು. ತುಳಸಿಯ ಒಂದೊಂದು ದಳದಲ್ಲಿ ಭಗವಂತ ಒಂದೊಂದು ರೂಪದಿಂದ ಸನ್ನಿಹಿತನಾಗಿದ್ದಾನೆ. ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಇದನ್ನು ತಿಳಿಸಿ ಹೇಳಿದ್ದಾರೆ. ತುಳಸಿಯ ಒಂದು ದಳ ಪರಮಾತ್ಮನ ಸನ್ನಿಧಾನದಿಂದ ತುಂಬಿದೆ, ತುಳಸಿಯ ಒಂದು ದಳ ಸರ್ವದೇವತೆಗಳ ಸನ್ನಿಧಾನದಿಂದ ಕೂಡಿದೆ. ಹೀಗಾಗಿ ತುಳಸಿಯನ್ನು ಸಮರ್ಪಣೆ ಮಾಡಿದರೆ ಭಗವಂತ ಪ್ರೀತನಾಗ್ತಾನೆ.
ಕಾರಣ, ಒಂದು ತುಳಸಿಯನ್ನು ಪರಮಾತ್ಮನ ಪಾದಗಳಲ್ಲಿ ನಾವಿಡ್ತಾ ಇದ್ದೇವೆ ಅಂತಂದರೆ ಸರ್ವತೀರ್ಥಾಭಿಮಾನಿ, ಕ್ಷೇತ್ರಾಭಿಮಾನಿ, ತತ್ವಾಭಿಮಾನಿ, ವೇದಾಭಿಮಾನಿ ದೇವತೆಗಳ ಮುಖಾಂತರ ಭಗವಂತನನ್ನು ಅರ್ಚನೆ ಮಾಡ್ತಾ ಇದ್ದೇವೆ ಅಂತ ಅರ್ಥ. ಕೈಯಲ್ಲಿ ತುಳಸಿಯನ್ನು ಹಿಡಿದು ಕೇಶವಾಯ ನಮಃ ಅಂತ ಸಮರ್ಪಣೆ ಮಾಡಬೇಕಾದರೆ ನಮಗೆಚ್ಚರವಿರಬೇಕು, ತುಳಸಿಯಲ್ಲಿ ಅಷ್ಟು ಸನ್ನಿಧಾನವಿದೆ. ಮಧ್ವವಿಜಯದಲ್ಲಿ ಒಂದು ಮಾತಿದೆ, ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ರಾಮಾರ್ಚನೆ ಯೋನ ಯತಃ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಮ ಭವತ್ ಪ್ರಯತ್ನಃ ಏಕೇನ ದೋಷ್ಣಾನಯತೋ ಗಿರೀಂದ್ರಂ ಸಂಜೀವನಾದ್ಯಾಶ್ರಯಮಸ್ಯ ನಾಭೂತ್. ಭಗವಂತನ ಅರ್ಚನೆ ಮಾಡುವ ಹೂಗಳಲ್ಲಿ ಎಲ್ಲ ದೇವತೆಗಳು ಬಂದು ಸನ್ನಿಹಿತರಾಗಿರ್ತಾರೆ. ಹನುಮಂತ ದೇವರು ಪರಮಾತ್ಮನ ಅರ್ಚನೆಗಾಗಿ ಹೂಗಳನ್ನು ತರಬೇಕಾದರೆ ಎರಡೂ ಕೈಗಳಿಂದ ಹಿಡಿದು ಪ್ರಯತ್ನಪಟ್ಟು ಅದನ್ನು ತೆಗೆದುಕೊಂಡು ಬರ್ತಿದ್ದರಂತೆ. ಭಾರೀ ಹಿರಿದಾದಂತಹ ಸಂಜೀವನ ಪರ್ವತವನ್ನು ಹೊತ್ತುಕೊಂಡು ಬರಬೇಕಾದ್ರೆ ಒಂದು ಕೈಯಲ್ಲಿ ಆಟವಾಡಿಕೊಳ್ತಾ ಉಪಲಲವ ಇವ ಸಣ್ಣ ಕಲ್ಲನ್ನು ಮಕ್ಕಳು ಹೊತ್ತುಕೊಂಡು ಬರುವ ಹಾಗೆ ಹನುಮಂತ ದೇವರು ತಂದರಂತೆ. ಅರ್ಥಾತ್ ಪರಮಾತ್ಮನ ಪೂಜೆಗಾಗಿ ವಿನಿಯೋಗವಾಗುವ ಪದಾರ್ಥಗಳಲ್ಲಿ ಸಕಲ ದೇವತೆಗಳ ಸನ್ನಿಧಾನವಿರ್ತದೆ. ನಮ್ಮ ಭಕ್ತಿಯಿಂದ ಅದು ಪೂರ್ಣವಾಗಿರಬೇಕು. ಹನುಮಂತ ತನ್ನ ಭಕ್ತಿಯಿಂದ ಅದನ್ನು ಭಾರಗೊಳಿಸ್ತಾ ಇದ್ದ, ದೇವತೆಗಳು ಅದರಲ್ಲಿ ಸನ್ನಿಹಿತರಾಗ್ತಾ ಇದ್ದರು. ಹೂಗಳಲ್ಲಿ ಅಷ್ಟು ಸನ್ನಿಧಾನ ಬರುವುದಾದರೆ ಸ್ವಯಂ ಸರ್ವದೇವತೆಗಳ ಸನ್ನಿಧಾನದಿಂದ ಬೃಂಹಿತವಾದ ಆ ತುಳಸಿಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕಾದರೆ ಇನ್ನೆಷ್ಟು ದೇವತೆಗಳ ಸನ್ನಿಧಾನ ಅದರಲ್ಲಿ ಹೆಚ್ಚಾಗಲಿಕ್ಕಿಲ್ಲ. ಮಹಾಲಕ್ಷ್ಮೀದೇವಿ ತುಳಸಿಯ ರೂಪದಲ್ಲಿದ್ದಾಳೆ, ವಾಯುದೇವರು ತುಳಸಿಯ ರೂಪದಲ್ಲಿದ್ದಾರೆ, ತುಳಸೀದೇವಿ ತುಳಸಿಯಾಗಿದ್ದಾಳೆ. ಸಕಲ ದೇವತೆಗಳು ತುಳಸಿಯಲ್ಲಿ ಸನ್ನಿಹಿತರಾಗಿದ್ದು ಭಗವಂತನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಅಂತ ತಿಳಿದು ನಾವು ತುಳಸಿಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಆಗ ಭಗವಂತ ಪ್ರೀತನಾಗ್ತಾನೆ. ಸುಮ್ಮನೆ ತುಳಸಿಯನ್ನು ತಂದು 10 ಜನ ನೋಡ್ತಾ ಇದ್ದಾರೆ ಅಂತ ತುಳಸಿಯನ್ನು ಭಗವಂತನ ಕಡೆಗೆ ಬಿಸಾಡಿದರೆ ಭಗವಂತ ಪ್ರೀತನಾಗುವುದಿಲ್ಲ. ಅದು ಭಗವಂತನಿಗೆ ಮಾಡುವ ಅವಮಾನ, ಅದು ದೇವತೆಗಳಿಗೆ ಮಾಡುವ ಅವಮಾನ, ಅದು ಶಾಸ್ತ್ರಕ್ಕೆ ಮಾಡಿದ ಅವಮಾನ, ಅದು ತುಳಸಿಗೆ ಮಾಡಿದಂತಹ ಅವಮಾನ, ಘೋರವಾದ ಅನರ್ಥವಾಗ್ತದೆ. ಪೂಜೆಯನ್ನು 10 ಜನ ನೋಡ್ತಾ ಇದ್ದಾರೆ ಅಂತ ದಾಂಭಿಕತೆಯಿಂದ ಅಹಂಕಾರದಿಂದ ಮಾಡೋದಲ್ಲ. ನಮ್ಮ ಅಂತರ್ಯಾಮಿಯಾದ ಭಗವಂತ ಪ್ರತಿಮೆಯಲ್ಲಿ ಸನ್ನಿಹಿತನಾಗಿದ್ದಾನೆ. ಅವನ ಆರಾಧನೆಯನ್ನು ಮಾಡಲಿಕ್ಕಾಗಿ ಪೂಜೆಯ ಪದಾರ್ಥಗಳಲ್ಲಿ ದೇವತೆಗಳು ಸನ್ನಿಹಿತರಾಗಿದ್ದಾರೆ. ನನ್ನ ಮೇಲಿನ ಕಾರುಣ್ಯದಿಂದ ಈ ಭಗವಂತ, ಈ ದೇವತೆಗಳು, ಈ ಗುರುಗಳು, ಈ ಶಾಸ್ತ್ರ ನನ್ನಿಂದ ಪೂಜೆಯನ್ನು ಮಾಡಿಸ್ತಾ ಇದೆ, ನನ್ನ ಅನಂತ ಜನ್ಮಗಳ ಸೌಭಾಗ್ಯವಿದು ಅನ್ನುವ ಎಚ್ಚರ ದೇವರ ಪೂಜೆ ಮಾಡುವ ಸಂದರ್ಭದಲ್ಲಿ, ಭಗವಂತನಿಗೆ ತುಳಸಿಯನ್ನು ಸಮರ್ಪಣೆ ಮಾಡುವ ಸಂದರ್ಭದಲ್ಲಿ ನಮಗಿರಬೇಕು. ಈ ಭಕ್ತಿಯಿಂದ, ಈ ಗೌರವದಿಂದ ಭಗವಂತನಿಗೆ ತುಳಸಿಯನ್ನು ಸಮರ್ಪಣೆ ಮಾಡಿ ಪರಮಾತ್ಮನ ಪಾದಕ್ಕೆ ಸಮರ್ಪಿತವಾದ ಆ ತುಳಸಿಯನ್ನು ಕಿವಿಯಲ್ಲಿ ಧರಿಸಿದರೆ ಶಾಸ್ತ್ರಗಳು ಹೇಳಿದ ಎಲ್ಲ ವ್ರತಗಳನ್ನು ಮಾಡುವುದರಿಂದ ಏನು ಪುಣ್ಯವನ್ನು ಗಳಿಸಬಹುದು ಅದಕ್ಕಿಂತಲೂ ಮಿಗಿಲಾದ ಪುಣ್ಯ ಬರ್ತದೆ ಅಂತ ವಿಜಯದಾಸರು ಹೇಳ್ತಾರೆ. 3 ಲೋಕಗಳ ಧರ್ಮವು ವ್ರತಕ್ಕೆ ಮಿಗಿಲೆನಿಸುವುದು. ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ ಪದಾರ್ಥಗಳಿಗೆ ಅಷ್ಟು ಬೆಲೆ ಇದೆ. ಮಧ್ವವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಅಭಿದಧತಿ ಮುನೀಂದ್ರ ದ್ವಾದಶಾಬ್ದೋಪವಾಸ ಪ್ರತಿಮ ಫಲಮಲಂ ಯತ್ಸೇವನಂ ಭಕ್ತಿಯುಕ್ತಂ ಅಧಿಕಮರ ನದ್ಯಾದ್ಯಾಪ್ಲವಾಧನ್ಯಮಾನ್ಯಾತ್ ಅಪಿಬದಲವಬೋಧೋ ವಿಷ್ಣು ಪಾದೋದಕಂ ತತ್. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಪರಮಾತ್ಮನಿಗೆ ನಿರ್ಮಾಲ್ಯವನ್ನು ಮಾಡಿ ಆ ನಿರ್ಮಾಲ್ಯ ತೀರ್ಥವನ್ನು ಸ್ವೀಕಾರ ಮಾಡಬೇಕಾದರೆ ಏನು ಅನುಸಂಧಾನ ಮಾಡ್ತಿದ್ರು ಪಂಡಿತಾಚಾರ್ಯರು ಹೇಳ್ತಾರೆ. 12 ವರ್ಷಗಳ ಕಾಲ ನಿರಂತರ ಉಪವಾಸವನ್ನು ಮಾಡಿ ಭಗವದಾರಾಧನೆಯನ್ನು ಮಾಡುವುದರಿಂದ ಏನು ಪುಣ್ಯವನ್ನು ಗಳಿಸಬಹುದೋ ಆ ಪುಣ್ಯವನ್ನು, ಅರ್ಥಾತ್ ಗಂಗಾ ನದಿಯಲ್ಲಿ ಮಿಂದು ಬಂದಾಗಲೂ ಗಳಿಸದ ಪುಣ್ಯವನ್ನು ವಿಷ್ಣು ಪಾದೋದಕದಿಂದ ಗಳಿಸಬಹುದು. ಆ ಪುಣ್ಯವನ್ನು ವಿಷ್ಣು ಪಾದೋದಕ ನೀಡ್ತದೆ ಅನ್ನುವ ಅನುಸಂಧಾನದಿಂದ ಆಚಾರ್ಯರು ಭಗವಂತನ ಪಾದೋದಕವನ್ನು ಸ್ವೀಕಾರ ಮಾಡ್ತಿದ್ದರಂತೆ. ಪರಮಾತ್ಮನಿಗೆ ಸಮರ್ಪಿತವಾದ ನಿರ್ಮಾಲ್ಯದ ಬೆಲೆ ಅಷ್ಟು ಹಿರಿದಾದದ್ದು. 3 ಲೋಕಗಳ ಧರ್ಮವು ವ್ರತಕ್ಕೆ ಮಿಗಿಲೆನಿಸುವುದು. ಧರ್ಮ ಅಂದರೆ ಪುಣ್ಯ, ಧರ್ಮವು ವ್ರತ ಅಂದರೆ ಪುಣ್ಯ ನೀಡುವ ವ್ರತ. ಪುಣ್ಯ ನೀಡುವ ಏನೆಲ್ಲ ವ್ರತಗಳಿದೆ ಆ ಎಲ್ಲ ವ್ರತಗಳಿಗಿಂತಲೂ ಮಿಗಿಲಾದದ್ದು ಪರಮಾತ್ಮನಿಗೆ ಸಮರ್ಪಿತವಾದ ಪದಾರ್ಥಗಳನ್ನು ನಾವು ಧರಿಸುವುದು. ಅರ್ಥಾತ್ ಪರಮಾತ್ಮನಿಗೆ ಸಮರ್ಪಿತವಾದ ತುಳಸಿಯನ್ನು ಕಿವಿಯಲ್ಲಿ ಧರಿಸಿ, ಪರಮಾತ್ಮನಿಗೆ ಸಮರ್ಪಿತವಾದ ತೀರ್ಥವನ್ನು ಪ್ರಾಶನ ಮಾಡಿ, ಪರಮಾತ್ಮನಿಗೆ ಸಮರ್ಪಿತವಾದ ಅನ್ನವನ್ನು ಊಟ ಮಾಡಿ, ಪರಮಾತ್ಮನಿಗೆ ಸಮರ್ಪಿತವಾದ ಪದಾರ್ಥಗಳನ್ನು ಉಪಭೋಗ ಮಾಡಿದರೆ ಎಲ್ಲ ವ್ರತಗಳಿಂದ ಗಳಿಸುವ ಪುಣ್ಯಕ್ಕಿಂತಲೂ ಮಿಗಿಲಾದ ಪುಣ್ಯವನ್ನು ನಾವು ಗಳಿಸ್ತೇವೆ. ಈ ಶ್ರದ್ಧೆ ನಿರಂತರವಾಗಿ ನಮಗಿರಬೇಕು.
ಅಸಡ್ಡೆಯಿಂದ ದೇವರ ನಿರ್ಮಾಲ್ಯವನ್ನು ಸ್ವೀಕಾರ ಮಾಡಬಾರದು. ಮನೆಯಲ್ಲಿ ಅಪ್ಪ ಪೂಜೆ ಮಾಡಿದ ಮೇಲೆ ತೀರ್ಥ ಕೊಡ್ತೇನೆ, ಮಂಗಳಾರತಿ ಕೊಡ್ತೇನೆ, ಬನ್ನಿ ಅಂತ ಕರೆದರೆ ಇದೊಂದು ನಿತ್ಯದ ಗೋಳು ಅಂತ ಅಂದ್ಕೊಂಡು ಅದನ್ನು ಸ್ವೀಕಾರ ಮಾಡತಕ್ಕಂತಹ ಜನರ ದೌರ್ಭಾಗ್ಯಕ್ಕೆ ಕೊನೆ ಇಲ್ಲ. ಮಹಾನ್ ಅರ್ಥವನ್ನು ಪಡಿತಾರೆ. ಪರಮಾತ್ಮನ ನಿರ್ಮಾಲ್ಯವನ್ನು ಅವಜ್ಞೆ ಮಾಡಿದರೆ ಮಹಾ ಸೌಭಾಗ್ಯವನ್ನು ಪಡಿತಾರೆ. ಪರಮಾತ್ಮನ ನಿರ್ಮಾಲ್ಯವನ್ನು ನಿರಂತರ ಆರಾಧನೆ ಮಾಡಿದರೆ ಸಾಲಿಗ್ರಾಮಕ್ಕೆ ಸಮರ್ಪಿತವಾದ ಜಲ, ಸಾಲಿಗ್ರಾಮಕ್ಕೆ ಸಮರ್ಪಿತವಾದ ತುಳಸಿ, ಪರಮಾತ್ಮನಿಗೆ ಸಮರ್ಪಿತವಾದ ಅನ್ನ, ಪರಮಾತ್ಮನಿಗೆ ಸಮರ್ಪಿತವಾದ ಪದಾರ್ಥ ಈ ಜಗತ್ತಿನ ಎಲ್ಲ ಪದಾರ್ಥಗಳಿಗಿಂತಲೂ ಶ್ರೇಷ್ಠವಾದದ್ದು. ಸಿಗುವುದು ದುರ್ಲಭ, ಸಿಕ್ಕಾಗ ಅವಜ್ಞೆ ಮಾಡಬಾರದು. ವಿಜಯದಾಸರು ಹೇಳ್ತಾರೆ, ನೀಲಮೇಘ ಶ್ಯಾಮಗರ್ಪಿಸಿದ ತುಳಸಿ ನಿರ್ಮಾಲ್ಯವನು ಸತತ ಕರ್ಣದಲ್ಲಿ ಧರಿಪ ಮನುಜ ಕಾಲನಾಳಿಗೆ ಶೂಲನು. ಕಾಲ ಅಂದರೆ ಯಮಧರ್ಮ. ಯಮಧರ್ಮನ ದೂತರಿಗೆ ಶೂಲದ ಹಾಗೆ, ಕಂಟಕದ ಹಾಗೆ ಕಾಣ್ತಾನೆ ಈ ವಿಷ್ಣು ಭಕ್ತ. ಅರ್ಥಾತ್ ಎಂದೆಂದಿಗೂ ಯಮದೂತರ ಕೈಗೆ ಸಿಗೋದಿಲ್ಲ. ಭಗವಂತನನ್ನು ಆರಾಧನೆ ಮಾಡಿದ, ಭಗವಂತನ ನಿರ್ಮಾಲ್ಯವನ್ನು ಮೈಮೇಲೆ ಧಾರಣೆ ಮಾಡಿದಂತಹ ಮನುಷ್ಯ. ಅನುಸ್ಯೂತವಾಗಿ ಪುರಾಣಗಳಲ್ಲಿ ಈ ಮಾತು ಬಂದಿದೆ. ಹಣವಿಲ್ಲ ಅನ್ನೋ ಕಾರಣಕ್ಕೋ, ಆರೋಗ್ಯ ಸರಿಯಿಲ್ಲ ಅನ್ನೋ ಕಾರಣಕ್ಕೋ, ಮತ್ತೊಂದು ಯಾವುದೋ ಕಾರಣಕ್ಕೋ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡದೆ ಮನೇಲಿ ಕೂತ್ಕೊಂಡು ಸುಮ್ಮನೆ ಕೊರಗುವುದರ ಬದಲು ಪ್ರತಿನಿತ್ಯ ಆದರದಿಂದ ಸಾಲಿಗ್ರಾಮದ ಪೂಜೆ ಮಾಡಿ, ಅತ್ಯಂತ ಆದರದಿಂದ ಭಗವಂತನ ಅರ್ಚನೆಯನ್ನು ಮಾಡಿ, ಅವನಿಗೆ ಸಮರ್ಪಣೆ ಮಾಡಿದ ಪದಾರ್ಥಗಳ ಸ್ವೀಕಾರವನ್ನು ಮಾಡಿದರೆ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಮಿಂದು ಬಂದು ಗಳಿಸುವ ಪುಣ್ಯಕ್ಕಿಂತಲೂ ಹೆಚ್ಚಿನ ಪುಣ್ಯವನ್ನು ನಾವು ಗಳಿಸ್ತೇವೆ. 3 ಲೋಕಗಳ ಧರ್ಮವು ವ್ರತಕ್ಕೆ ಮಿಗಿಲೆನಿಸುವುದು. ಎಷ್ಟು ಚೆನ್ನಾಗಿ ವಿಜಯದಾಸರು ಇದನ್ನು ಮನದಟ್ಟು ಮಾಡಿಸಿದ್ದಾರೆ ನೋಡಿ.